ತೂಕ ಹೆಚ್ಚಿಸಿಕೊಳ್ಳಲು ಪ್ರತಿದಿನ ತಿನ್ನಬಹುದಾದ 7 ಆಹಾರಗಳು. ನಾನು ಎಷ್ಟೇ ತಿಂದರೂ ನನ್ನ ತೂಕ ಹೆಚ್ಚಾಗುತ್ತಿಲ್ಲ. ನನ್ನ ದೇಹ ಏಕೆ ಇಷ್ಟು ಸಣ್ಣವಾಗಿದೆ? ಈ ಪ್ರಶ್ನೆಯನ್ನು ಅನೇಕ ಜನರು ಪ್ರತಿದಿನ ಕೇಳಿಕೊಳ್ಳುತ್ತಾರೆ. ಕೆಲವರು ಬೆಳಗ್ಗೆ ಎದ್ದ ತಕ್ಷಣ ತೂಕದ ಯಂತ್ರದ ಮೇಲೆ ನಿಂತು ನೋಡುತ್ತಾರೆ. ನಿನ್ನೆಗಿಂತ ಇಂದು 100 ಗ್ರಾಂ ಹೆಚ್ಚಾಗಿದೆಯೇ ಎಂದು ಪರಿಶೀಲಿಸುತ್ತಾರೆ. ಆದರೆ ತೂಕದಲ್ಲಿ ಯಾವುದೇ ಬದಲಾವಣೆ ಕಾಣುವುದಿಲ್ಲ. ಆಗ ಕೆಲವರಿಗೆ ಬೇಸರವಾಗುತ್ತದೆ. ನನ್ನ ದೇಹವೇ ಹೀಗಿದೆ, ಏನು ಮಾಡಿದರೂ ತೂಕ ಹೆಚ್ಚಾಗುವುದಿಲ್ಲ ಎಂದುಕೊಳ್ಳುತ್ತಾರೆ. ಆದರೆ ಇಲ್ಲಿ ಒಂದು ಮುಖ್ಯ ವಿಷಯವನ್ನು ಅರ್ಥಮಾಡಿಕೊಳ್ಳಬೇಕು. ತೂಕ ಹೆಚ್ಚಿಸಿಕೊಳ್ಳುವುದು ಎಂದರೆ ಕೇವಲ ಹೆಚ್ಚು ಊಟ ಮಾಡುವುದು ಅಲ್ಲ. ದೇಹಕ್ಕೆ ಸಾಕಷ್ಟು ಕ್ಯಾಲೋರಿ, ಪ್ರೋಟೀನ್, ಆರೋಗ್ಯಕರ ಕೊಬ್ಬು, ಕಾರ್ಬೋಹೈಡ್ರೇಟ್ಗಳು ಮತ್ತು ಇತರ ಪೋಷಕಾಂಶಗಳು ಸಿಗುವಂತೆ ಆಹಾರವನ್ನು ಸರಿಯಾಗಿ ಆಯ್ಕೆ ಮಾಡುವುದು ಮುಖ್ಯ. ಇಂದು ನಾವು ಪ್ರತಿದಿನದ ಆಹಾರದಲ್ಲಿ ಸೇರಿಸಿಕೊಳ್ಳಬಹುದಾದ 7 ಸರಳ ಆಹಾರಗಳ ಬಗ್ಗೆ ತಿಳಿದುಕೊಳ್ಳೋಣ. ದುಬಾರಿ ಆಹಾರ ಬೇಕಾಗಿಲ್ಲ. ನಮ್ಮ ಮನೆಯಲ್ಲೇ ಸಿಗುವ ಕೆಲವು ಆಹಾರಗಳನ್ನು ಸರಿಯಾದ ಪ್ರಮಾಣದಲ್ಲಿ ತೆಗೆದುಕೊಂಡರೆ ನಿಮ್ಮ ಒಟ್ಟಾರೆ ಕ್ಯಾಲೋರಿ ಮತ್ತು ಪೌಷ್ಟಿಕಾಂಶದ ಸೇವನೆಯನ್ನು ಹೆಚ್ಚಿಸಲು ಸಹಾಯವಾಗಬಹುದು. 1. ಬಾಳೆಹಣ್ಣು. ಬಾಳೆಹಣ್ಣು ಸುಲಭವಾಗಿ ಸಿಗುವ, ತಿನ್ನಲು ಸುಲಭವಾದ ಆಹಾರ. ಇದರಲ್ಲಿ ಕಾರ್ಬೋಹೈಡ್ರೇಟ್ಗಳು ಮತ್ತು ಕ್ಯಾಲೋರಿಗಳಿವೆ. ತೂಕ ಹೆಚ್ಚಿಸಿಕೊಳ್ಳಲು ಪ್ರಯತ್ನಿಸುವವರು ತಮ್ಮ ದಿನದ ಆಹಾರದಲ್ಲಿ ಬಾಳೆಹಣ್ಣನ್ನು ಸೇರಿಸಬಹುದು. ಬೆಳಗಿನ ಉಪಾಹಾರದ ಜೊತೆ 1 ಬಾಳೆಹಣ್ಣು ತೆಗೆದುಕೊಳ್ಳಬಹುದು. ವ್ಯಾಯಾಮ ಮಾಡುವವರು ವ್ಯಾಯಾಮದ ಮೊದಲು ಅಥವಾ ನಂತರವೂ ತಮ್ಮ ಒಟ್ಟಾರೆ ಆಹಾರ ಯೋಜನೆಗೆ ಅನುಗುಣವಾಗಿ ತೆಗೆದುಕೊಳ್ಳಬಹುದು. ಇನ್ನೂ ಒಂದು ಒಳ್ಳೆಯ ವಿಧಾನವೆಂದರೆ ಬಾಳೆಹಣ್ಣನ್ನು ಹಾಲು ಅಥವಾ ಮೊಸರಿನೊಂದಿಗೆ ಸೇರಿಸಿ ತೆಗೆದುಕೊಳ್ಳುವುದು. ಆದರೆ ಸಕ್ಕರೆ ಹೆಚ್ಚಾಗಿ ಹಾಕಿ ಕುಡಿಯುವುದಕ್ಕಿಂತ ನೈಸರ್ಗಿಕ ಆಹಾರದಿಂದಲೇ ಕ್ಯಾಲೋರಿ ಪಡೆಯುವುದು ಉತ್ತಮ. 2. ಹಾಲು ಮತ್ತು ಮೊಸರು. ತೂಕ ಹೆಚ್ಚಿಸಿಕೊಳ್ಳುವ ಪ್ರಯತ್ನದಲ್ಲಿ ಪ್ರೋಟೀನ್ ಕೂಡ ಬಹಳ ಮುಖ್ಯ. ಹಾಲು ಮತ್ತು ಮೊಸರು ಪ್ರೋಟೀನ್ ಸೇರಿದಂತೆ ಹಲವು ಪೋಷಕಾಂಶಗಳನ್ನು ನೀಡುತ್ತವೆ. ಬೆಳಗ್ಗೆ ಅಥವಾ ಸಂಜೆ ಹಾಲು ತೆಗೆದುಕೊಳ್ಳಬಹುದು. ಊಟದ ಜೊತೆ ಅಥವಾ ಮಧ್ಯಾಹ್ನ ಮೊಸರು ಸೇರಿಸಬಹುದು. ಆದರೆ ಒಂದು ವಿಷಯ ನೆನಪಿರಲಿ, ಹಾಲು ಎಲ್ಲರಿಗೂ ಒಂದೇ ರೀತಿಯಲ್ಲಿ ಹೊಂದಿಕೊಳ್ಳುವುದಿಲ್ಲ. ಹಾಲು ಕುಡಿದಾಗ ಹೊಟ್ಟೆ ಉಬ್ಬರ, ಅಸ್ವಸ್ಥತೆ ಅಥವಾ ಇತರ ಸಮಸ್ಯೆಗಳು ಕಂಡುಬಂದರೆ ನಿಮ್ಮ ಆಹಾರಕ್ಕೆ ಹೊಂದುವ ಪರ್ಯಾಯವನ್ನು ಆಯ್ಕೆ ಮಾಡುವುದು ಉತ್ತಮ. 3. ಮೊಟ್ಟೆ. ತೂಕ ಹೆಚ್ಚಿಸಿಕೊಳ್ಳುವಾಗ ಕೇವಲ ಕೊಬ್ಬು ಹೆಚ್ಚಿಸುವುದಕ್ಕಿಂತ ದೇಹಕ್ಕೆ ಅಗತ್ಯವಾದ ಪ್ರೋಟೀನ್ ದೊರೆಯುವಂತೆ ನೋಡಿಕೊಳ್ಳುವುದು ಮುಖ್ಯ. ಮೊಟ್ಟೆ ಉತ್ತಮ ಪ್ರೋಟೀನ್ ಮೂಲವಾಗಿದೆ. ನಿಮ್ಮ ಆಹಾರ ಪದ್ಧತಿ ಮತ್ತು ಆರೋಗ್ಯಕ್ಕೆ ಹೊಂದಿಕೊಂಡಿದ್ದರೆ ಪ್ರತಿದಿನ ಮೊಟ್ಟೆಯನ್ನು ಆಹಾರದಲ್ಲಿ ಸೇರಿಸಬಹುದು. ಬೆಳಗಿನ ಉಪಾಹಾರದಲ್ಲಿ ಬೇಯಿಸಿದ ಮೊಟ್ಟೆ ಅಥವಾ ತರಕಾರಿಗಳೊಂದಿಗೆ ಮಾಡಿದ ಮೊಟ್ಟೆ ಮುಂತಾದ ಸರಳ ವಿಧಾನಗಳನ್ನು ಬಳಸಬಹುದು. ಆದರೆ ಹೆಚ್ಚು ಮೊಟ್ಟೆ ತಿಂದರೆ ಹೆಚ್ಚು ವೇಗವಾಗಿ ತೂಕ ಹೆಚ್ಚುತ್ತದೆ ಎನ್ನುವುದು ಸರಿಯಲ್ಲ. ಒಟ್ಟು ಆಹಾರ, ವ್ಯಾಯಾಮ, ನಿದ್ರೆ ಮತ್ತು ನಿಮ್ಮ ದೇಹದ ಅಗತ್ಯ ಎಲ್ಲವೂ ಮುಖ್ಯ. 4. ಕಡಲೆಕಾಯಿ ಮತ್ತು ಪೀನಟ್ ಬಟರ್. ಇದು ಸಣ್ಣದಾಗಿ ಕಾಣಿಸಿದರೂ ಕ್ಯಾಲೋರಿ ಮತ್ತು ಆರೋಗ್ಯಕರ ಕೊಬ್ಬನ್ನು ಪಡೆಯಲು ಸಹಾಯ ಮಾಡುವ ಆಹಾರವಾಗಿದೆ. ಮಧ್ಯಾಹ್ನ ಅಥವಾ ಸಂಜೆ ಹಸಿವಾದಾಗ 1 ಪ್ರಮಾಣದ ಹುರಿದ ಕಡಲೆಕಾಯಿ ತೆಗೆದುಕೊಳ್ಳಬಹುದು. ಕೆಲವರು ಬ್ರೆಡ್ ಅಥವಾ ಹಣ್ಣುಗಳೊಂದಿಗೆ ಕಡಿಮೆ ಸಕ್ಕರೆಯ ಪೀನಟ್ ಬಟರ್ ಬಳಸುತ್ತಾರೆ. ಆದರೆ ಇಲ್ಲಿ ಕೂಡ ಪ್ರಮಾಣ ಮುಖ್ಯ. ಆರೋಗ್ಯಕರ ಆಹಾರ ಎಂದು ಹೇಳಿ ಅತಿಯಾಗಿ ತಿನ್ನಬಾರದು. ನಿಮ್ಮ ಒಟ್ಟಾರೆ ಕ್ಯಾಲೋರಿ ಅಗತ್ಯಕ್ಕೆ ಅನುಗುಣವಾಗಿ ತೆಗೆದುಕೊಳ್ಳಬೇಕು. 5. ಓಟ್ಸ್. ಓಟ್ಸ್ ತೂಕ ಇಳಿಸಿಕೊಳ್ಳಲು ಮಾತ್ರವೇ ಎಂದು ಕೆಲವರು ಭಾವಿಸುತ್ತಾರೆ. ಅದು ಅಗತ್ಯವಾಗಿ ಹಾಗಲ್ಲ. ಓಟ್ಸ್ ಅನ್ನು ನೀವು ಹೇಗೆ ಮತ್ತು ಯಾವುದರೊಂದಿಗೆ ತಿನ್ನುತ್ತೀರಿ ಎಂಬುದು ಮುಖ್ಯ. ತೂಕ ಹೆಚ್ಚಿಸಿಕೊಳ್ಳುವ ಗುರಿ ಇದ್ದರೆ ಓಟ್ಸ್ಗೆ ಹಾಲು, ಬಾಳೆಹಣ್ಣು, ಬೀಜಗಳು ಅಥವಾ ಕಡಲೆಕಾಯಿ ಮುಂತಾದ ಪೌಷ್ಟಿಕ ಆಹಾರಗಳನ್ನು ಸೇರಿಸಬಹುದು. ಹೀಗೆ ಮಾಡಿದರೆ ಸಾಮಾನ್ಯ ಓಟ್ಸ್ಗಿಂತ ಹೆಚ್ಚು ಕ್ಯಾಲೋರಿ ಮತ್ತು ಪೋಷಕಾಂಶಗಳನ್ನು ಪಡೆಯಬಹುದು. 6. ಅಕ್ಕಿ. ತೂಕ ಹೆಚ್ಚಿಸಿಕೊಳ್ಳಲು ಪ್ರಯತ್ನಿಸುವವರು ಅನ್ನವನ್ನು ಸಂಪೂರ್ಣವಾಗಿ ಬಿಟ್ಟುಬಿಡಬೇಕೆಂದಿಲ್ಲ. ಅಕ್ಕಿ ಕಾರ್ಬೋಹೈಡ್ರೇಟ್ಗಳ ಉತ್ತಮ ಮೂಲವಾಗಿದೆ. ಆದರೆ ಅನ್ನದ ಜೊತೆಗೆ ಪ್ರೋಟೀನ್ ಮತ್ತು ತರಕಾರಿಗಳನ್ನು ಸೇರಿಸುವುದು ಮುಖ್ಯ. ಉದಾಹರಣೆಗೆ ಅನ್ನದ ಜೊತೆ ಬೇಳೆ, ಮೊಟ್ಟೆ, ಮೊಸರು, ಪನೀರ್ ಅಥವಾ ನಿಮ್ಮ ಆಹಾರ ಪದ್ಧತಿಗೆ ಹೊಂದುವ ಪ್ರೋಟೀನ್ ಮೂಲವನ್ನು ಸೇರಿಸಬಹುದು.
ಇದರಿಂದ ಕೇವಲ ಹೊಟ್ಟೆ ತುಂಬಿಸುವುದಲ್ಲದೆ ಹೆಚ್ಚು ಸಮತೋಲಿತ ಊಟವಾಗುತ್ತದೆ. 7. ಬೇಳೆ, ಕಾಳುಗಳು ಮತ್ತು ಪನೀರ್. ತೂಕ ಹೆಚ್ಚಿಸಿಕೊಳ್ಳುವಾಗ ಹೆಚ್ಚು ಕ್ಯಾಲೋರಿ ಮಾತ್ರ ಗುರಿಯಾಗಬಾರದು. ದೇಹಕ್ಕೆ ಪ್ರೋಟೀನ್ ಕೂಡ ಬೇಕು. ಹೆಸರುಕಾಳು, ಕಡಲೆ, ರಾಜ್ಮಾ, ತೊಗರಿಬೇಳೆ ಮುಂತಾದ ಕಾಳುಗಳು ಮತ್ತು ಬೇಳೆಗಳನ್ನು ನಿಯಮಿತ ಆಹಾರದಲ್ಲಿ ಸೇರಿಸಬಹುದು. ಪನೀರ್ ಕೂಡ ಪ್ರೋಟೀನ್ ಮತ್ತು ಕ್ಯಾಲೋರಿ ಹೆಚ್ಚಿಸಲು ಸಹಾಯ ಮಾಡುವ ಒಂದು ಆಯ್ಕೆಯಾಗಬಹುದು. ಹಾಗಾದರೆ ಒಂದು ದಿನದ ಆಹಾರ ಹೇಗಿರಬಹುದು? ಬೆಳಗ್ಗೆ ಎದ್ದ ನಂತರ ನಿಮ್ಮ ಸಾಮಾನ್ಯ ಉಪಾಹಾರದ ಜೊತೆಗೆ ಬಾಳೆಹಣ್ಣು ಅಥವಾ ಹಾಲನ್ನು ಸೇರಿಸಬಹುದು. ಬೆಳಗಿನ ಉಪಾಹಾರದಲ್ಲಿ ಓಟ್ಸ್, ಹಾಲು, ಬಾಳೆಹಣ್ಣು, ಕೆಲವು ಬೀಜಗಳು ಎಂಬ ಸಂಯೋಜನೆ ಮಾಡಬಹುದು. ಮಧ್ಯಾಹ್ನ ಅನ್ನದ ಜೊತೆ ಬೇಳೆ, ತರಕಾರಿ ಮತ್ತು ಮೊಸರು ತೆಗೆದುಕೊಳ್ಳಬಹುದು. ಸಂಜೆ ಹಸಿವಾದಾಗ ಕಡಲೆಕಾಯಿ ಅಥವಾ ಹಣ್ಣು ತೆಗೆದುಕೊಳ್ಳಬಹುದು. ರಾತ್ರಿ ಅನ್ನ ಅಥವಾ ರೊಟ್ಟಿಯ ಜೊತೆಗೆ ಬೇಳೆ, ಪನೀರ್, ಮೊಟ್ಟೆ ಅಥವಾ ನಿಮ್ಮ ಆಹಾರ ಪದ್ಧತಿಗೆ ಹೊಂದುವ ಪ್ರೋಟೀನ್ ಆಹಾರ ಸೇರಿಸಬಹುದು. ಇಲ್ಲಿ ಒಂದು ದೊಡ್ಡ ರಹಸ್ಯವಿದೆ. ತೂಕ ಹೆಚ್ಚಿಸಿಕೊಳ್ಳಲು ಒಂದೇ ಒಂದು ಮ್ಯಾಜಿಕ್ ಫುಡ್ ಇಲ್ಲ. ಪ್ರತಿದಿನ ಸರಿಯಾದ ಪ್ರಮಾಣದಲ್ಲಿ ಆಹಾರ ಸೇವಿಸುವುದು, ಸಾಕಷ್ಟು ಪ್ರೋಟೀನ್ ಪಡೆಯುವುದು, ಶಕ್ತಿ ವ್ಯಾಯಾಮ ಮಾಡುವುದು, ಉತ್ತಮ ನಿದ್ರೆ ಪಡೆಯುವುದು ಮತ್ತು ನಿರಂತರವಾಗಿ ಈ ಅಭ್ಯಾಸಗಳನ್ನು ಪಾಲಿಸುವುದೇ ಮುಖ್ಯ. ಕೆಲವರು 2 ದಿನ ಆಹಾರ ಹೆಚ್ಚಿಸಿ 3ನೇ ದಿನ ಮತ್ತೆ ಹಳೆಯ ಅಭ್ಯಾಸಕ್ಕೆ ಮರಳುತ್ತಾರೆ. ಹೀಗೆ ಮಾಡಿದರೆ ಫಲಿತಾಂಶ ನಿರೀಕ್ಷಿಸಿದಂತೆ ಬರದೇ ಇರಬಹುದು. ಆದ್ದರಿಂದ ತೂಕವನ್ನು ಪ್ರತಿದಿನ ಅಳೆಯುವುದಕ್ಕಿಂತ ವಾರದಿಂದ ವಾರಕ್ಕೆ ಬದಲಾವಣೆಯನ್ನು ಗಮನಿಸಿ. ಮತ್ತೊಂದು ಮುಖ್ಯ ವಿಷಯ, ನೀವು ಸಾಕಷ್ಟು ಆಹಾರ ಸೇವಿಸುತ್ತಿದ್ದರೂ ಕಾರಣವಿಲ್ಲದೆ ತೂಕ ಕಡಿಮೆಯಾಗುತ್ತಿದ್ದರೆ, ಹಸಿವು ಬಹಳ ಕಡಿಮೆಯಾಗಿದ್ದರೆ ಅಥವಾ ಇತರ ಆರೋಗ್ಯ ಸಮಸ್ಯೆಗಳಿದ್ದರೆ ವೈದ್ಯರನ್ನು ಸಂಪರ್ಕಿಸುವುದು ಉತ್ತಮ. ಕೆಲವೊಮ್ಮೆ ತೂಕ ಕಡಿಮೆಯಾಗುವುದರ ಹಿಂದೆ ಆರೋಗ್ಯದ ಕಾರಣಗಳು ಇರಬಹುದು. ಕೊನೆಗೆ ನೆನಪಿಡಿ, ತೂಕ ಹೆಚ್ಚಿಸಿಕೊಳ್ಳುವುದು ಎಂದರೆ ದೇಹಕ್ಕೆ ಬೇಕಾದಷ್ಟು ಆಹಾರವನ್ನು ಸರಿಯಾದ ರೀತಿಯಲ್ಲಿ ನೀಡುವುದು, ಕೇವಲ ಜಂಕ್ ಫುಡ್ ತಿನ್ನುವುದು ಅಲ್ಲ. ಬಾಳೆಹಣ್ಣು, ಹಾಲು, ಮೊಸರು, ಮೊಟ್ಟೆ, ಕಡಲೆಕಾಯಿ, ಓಟ್ಸ್, ಅನ್ನ ಮತ್ತು ಬೇಳೆ, ಕಾಳುಗಳು ಅಥವಾ ಪನೀರ್ ಇಂತಹ ಪೌಷ್ಟಿಕ ಆಹಾರಗಳನ್ನು ನಿಮ್ಮ ದಿನನಿತ್ಯದ ಆಹಾರದಲ್ಲಿ ಸರಿಯಾದ ಪ್ರಮಾಣದಲ್ಲಿ ಸೇರಿಸಿಕೊಳ್ಳಿ. ಇಂದು ನೀವು ತೂಕ ಹೆಚ್ಚಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದರೆ, ಈ 7 ಆಹಾರಗಳಲ್ಲಿ ನಿಮ್ಮ ಮನೆಯಲ್ಲಿ ಈಗಾಗಲೇ ಇರುವ ಒಂದು ಆಹಾರವನ್ನು ಇಂದಿನಿಂದಲೇ ನಿಮ್ಮ ಆಹಾರದಲ್ಲಿ ಸರಿಯಾಗಿ ಸೇರಿಸುವುದರಿಂದ ಪ್ರಾರಂಭಿಸಿ. ನಿಮಗೆ ಈ ಮಾಹಿತಿ ಉಪಯುಕ್ತವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇಂತಹ ಸರಳ ಕನ್ನಡ ಆರೋಗ್ಯ ಮಾಹಿತಿಗಾಗಿ ನಮ್ಮ ಹೆಲ್ತ್ ಟಿಪ್ಸ್ ಕನ್ನಡ ಚಾನೆಲ್‌ನ್ನು ಸಬ್ಸ್ಕ್ರೈಬ್ ಮಾಡಿ.